ನಾನು ಇಲ್ಲಿ ಉಸ್ಮಾನ್ ಅವರು ಮಾತಾಡ್ತೀನಿ. ಉಸ್ಮಾನ್ ಅವರೇ, ಈಗ ಕೊಲೆಗಳಾಗ್ತಾ ಇವೆ ಸರಿ, ಈಗ ಹಿಂದೂ ಮುಸ್ಲಿಮ್ದು ಅಂತ ನಾನು ಇಲ್ಲಿ ಮಾತಾಡಲ್ಲ. ಈಗ ಹಿಂದೂ ಸಮಾಜದಲ್ಲೂ ಸಮುದಾಯದಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಜಮೀನು ವಿಷಯಕ್ಕೋ ಆಸ್ತಿ ವಿಚಾರಕ್ಕೋ ಹಣದ ವಿಚಾರ ಕೊಲೆಗಳಾಗ್ತವೆ. ಆ ಒಂದೇ ಧರ್ಮದಲ್ಲಿ ನಡುವೆ ಆ ಧರ್ಮದ ಒಳಗಡೆ ಆಗುವಂಥ ಕೊಲೆಗಳಿಗೆ ಇಂಥ ಬಣ್ಣ ಸಿಗಲ್ಲ. ಎಲ್ಲಾದರೂ ಹಿಂದೂ ಮುಸ್ಲಿಮನ್ನು ಸಾಯಿಸ್ತಾ ಅಥವಾ ಮುಸ್ಲಿಂ ಹಿಂದೂವನ್ನು ಸಾಯಿಸ್ತಾ ಅಂದಾಗ ಅದು ಅದೇ ಥರದ ಏನೋ ಒಂದು ಸಣ್ಣ ಪುಟ್ಟ ವ್ಯಾಜ್ಯಗಳಿಗೋ ವಿವಾದಗಳಿಗೋ ಕೋಪಕ್ಕೋ ಹಾಗೆಗೋ ರೌಡಿಸಮ್ಗೋ ಗೂಂಡಾಗಿರಿಗೋ ಕೊಲೆ ನಡೆದಿದ್ದರೂ ಅದಕ್ಕೆ ಇಮ್ಮಿಡಿಯೇಟ್ ಬಣ್ಣ ಬರೋದೇನು ಗೊತ್ತಾ, ಇದು ಹಿಂದೂ ವರ್ಸಸ್ ಮುಸ್ಲಿಮ್ಮು, ದಕ್ಷಿಣ ಕನ್ನಡ ಶಾಂತವಾಗಿದ್ದಂಥ ಪ್ರದೇಶ ಜಿಲ್ಲೆ, ಅಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಬೇರೆಯದೇ ಬಣ್ಣ ಬರುತ್ತಲ್ಲ. ಈ ಬಣ್ಣವನ್ನು ತಡೆಯುವ ಜವಾಬ್ದಾರಿ ಹಿಂದೂ ಸಮಾಜಕ್ಕೂ ಇದೆ, ಮುಸ್ಲಿಂ ಸಮಾಜಕ್ಕೂ ಇದೆ. ಮುಸ್ಲಿಮ್ಗೆ ರಹೀಮ್ ಸತ್ತ ಅಂದರೆ ನೀವೆಲ್ಲ ಹೋಗೋದು, ರಹೀಮ್ ಮನೆಗೆ ಹೋಗೋದು, ಭೇಟಿ ಕೊಡೋದು. ಈ ಕಡೆ ಹಿಂದೂ ಸುಹಾಸ್ ಶೆಟ್ಟಿ ಸತ್ತ ಅಂದಾಗ ಎಲ್ಲ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ಧಾರ್ಮಿಕ ಮುಖಂಡರು ಅಲ್ಲಿಗೆ ಹೋಗೋದು, ಕೆಲವನ್ನ ಪಿಕ್ ಮಾಡೋದು, ಅವ್ರ ಮನೆಗೆ ಪರಿಹಾರ ಕೊಡ್ತೀವಿ ಅನ್ನೋದು, ಇನ್ನೊಬ್ಬನ ಮನೆಗೆ ಪರಿಹಾರ ಕೊಡಲ್ಲ ಅನ್ನೋದು. ಈ ಧೋರಣೆಗಳನ್ನು ಸ್ಟಾಪ್ ಮಾಡಬೇಕಾದ್ರೆ ನಾನು ಇದರ ರಾಜಕೀಯ ಮುಖಂಡರಿಗೆ ಈ ಶಕ್ತಿ ಇಲ್ಲ ಮತ್ತು ಅವ್ರಿಗೆ ಅದು ಬೇಕಾಗೂ ಇಲ್ಲ. ನನ್ನ ಪಾಯಿಂಟ್ ಇರೋದಿಲ್ಲಿ ಸಮಾಜಗಳ ಮುಖಂಡರುಗಳು ಇಂಥ ಒಂದು ಹೆಜ್ಜೆನ ಯಾಕೆ ಇಡ್ಲೇ ಇಲ್ವಲ್ಲ ಈ ಭಾಗದಲ್ಲಿ ಅಂತ. 100% ನೀವು ಹೇಳೋದು ರಂಗನಾಥ್ ಅವರೇ, ನೋಡಿ ಮೊನ್ನೆ ರಮಾಕಾಂತ್ ಅವರೇ ಮೊನ್ನೆ ನೋಡಿ ಒಂದು ಇಷ್ಟು ಘಟನೆ ಆಗುವಾಗ ಒಂದು ಹೇಳಿಕೆ ಕೊಡ್ತಾರೆ, ನಾವು ಒಂದನ್ನು ತೆಗೆದರೆ ಮೂರನ್ನು ತೆಗಿತೇವೆ, ಅದೆಲ್ಲ ಹೇಳಿಕೆ ಅಗತ್ಯದ ಅಂತ ಹೇಳಿ. ನಾವು ಹೇಳುದು ರಾಜಕೀಯದ ಲಾಭಕ್ಕಾಗಿ ಒಂದು ವೇದಿಕೆ ಮಾಡಿ ನಾವು ಅವರನ್ನು ಬಿಡುವುದಿಲ್ಲ, ಕೊಳ್ತೇವೆ, ಎಂಥದ್ದು ಮಾತದು? ಅದೊಂದು ಮೆಸೇಜ್ ಕೊಡುವಂಥದ್ದ? ನಾವು ಹೇಳಿದ್ದು ಯಾರಿಗಾದ್ರೂ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು, ಯಾರು ಬೇಕಾದ್ರೆ ಆಗ್ಲಿ. ನಾವು ಒಂದು ವೇದಿಕೆ ಮೇಲೆ ನಿಂತು ಅವರನ್ನು ಕೊಲ್ಬೇಕು, ಒಂದು ಪಿಕ್ಚರ್ ಡೈಲಾಗ್ ಹೊಡೆದಾಗೆ ಹೊಡೆಯುವುದು, ಯಾರಿಗೆ ಮೆಸೇಜ್ ಕೊಡ್ತೀರಿ? ಯಾರ ಮಕ್ಕಳು? ಇವರು ನಾಯಕರು ಹೇಳ್ತಾರೆ ಹೋಗ್ತಾರೆ, ಇಲ್ಲದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಇಲ್ಲಿ ರಿಯಲ್ ರಿಪೋರ್ಟ್ ಏನು ಅಂತ ಹೇಳಿ ದಕ್ಷಿಣ ಕನ್ನಡದ ಒಬ್ಬರಿಗೂ ಗೊತ್ತಿಲ್ಲ. ಇಲ್ಲೆಲ್ಲ ಪ್ರೀತಿಯಲ್ಲಿದ್ದಾರೆ ಅಷ್ಟೇ. ಅವರ ಲಾಭಕ್ಕಾಗಿ ಹೀಗೆ ಮಾಡ್ತಾರೆ, ಪರಿಹಾರ ಏನು ಬೇಕಾದ್ರೂ ಕೊಡ್ತಾರೆ. ಮುಂದೆ ನೋಡಿ ಒಂದು ಸ್ಪೀಚ್ ಅಲ್ಲಿ ಬಜ್ಪೆಯಲ್ಲಿ ಆಗಿ ಕಾರಣಕ್ಕಾಗಿ ಈ ತರ ಅಮಾಯಕರ ಜೀವ ಹೋಯಿತು. ಯಾರು ಉಸ್ಮಾನ್ ಅವರೇ, ಸಂಪರ್ಕದಲ್ಲಿ ಇರುವವರು, ಅವನ ಫ್ರೆಂಡ್ ಸರ್ಕಲ್. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಉಸ್ಮಾನ್ ಅವರೇ. ಈಗ ನಾನು ಕೇಳಿಪಟ್ಟಿದ್ದು ನಿಜಾನ? ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡಿದೆ, ಇದೇ ರಹೀಮನ ಬಗ್ಗೆ ನಾನು ಮಾತಾಡಿದೆ. ರಹೀಮ್ ದೀಪಕ್ಕೆ ಆ ಥರ ಕೊಲ್ಲುವಂತಹ ದ್ವೇಷ ಮಾಡುವಂತಹ ಯಾವುದೇ ಘಟನೆಗಳೇ ನಡೆದಿರಲಿಲ್ಲ ಅಲ್ಲಿ. ದೀಪಕ್ ವಾಸ್ ಎ ಬ್ರೈನ್ ವಾಶ್ಡ್ ಫೆಲೋ ಅಂತ. ಇಲ್ಲ ಇಲ್ಲ ಇಲ್ಲ, ಆ ಥರದ್ದು ಏನೂ ಇರಲಿಲ್ಲ. ಫ್ರೆಂಡ್ಸ್ ಆಗಿದ್ರು, ಇವನ್ ಮನೆ ಕಟ್ಟಕ್ಕೆ ಅವನು, ಅವನ ಮನೆ ಕಟ್ಟಕ್ಕೆ ಖಂಡಿತವಾಗಿ ಅವ್ರ ತಂದೆ ಹೇಳಿದ್ರೆ ಮಾತ್ರ ವೇದಿಕೆ ಮೇಲೆ ಅವರನ್ನು ಜನರನ್ನು ಸೇರಿಸಿ ಅಲ್ಲ, ಇವರು ಜನರನ್ನು ಸೇರಿಸಿ ಸಂಘಟನೆಯವರು ಏನ್ ಹೇಳ್ತಾರೆ, ಕೊಲ್ಬೇಕು, ನಾವು ಕೊಲ್ತೇವೆ, ಒಂದು ಹೋಗಿದೆ ಎರಡು ತೆಗಿತೇವೆ ಅಂತೇಳಿ ಆ ತರ ಒಂದು ಕಾನೂನು ಬಾಹಿರವಾಗಿ ಮಾತಾಡುವಾಗ ನಾವು ಕೇಳುವುದು ಇಲ್ಲಿಯ ಪೊಲೀಸ್ ಅಧಿಕಾರಿ ಹತ್ರ, ನೀವೇನು ಕಾನೂನು ಪ್ರಕಾರ ಕೈ ತೆಗಿಲಿಲ್ಲ, ಅವ್ರು ಯಾಕೆ ಪರ್ಮಿಷನ್ ಕೊಟ್ರಿ? ಪರ್ಮಿಷನ್ ಇಲ್ಲದೆ ಮಾಡುವಾಗ ಅವರೀಗ ಮಾತಾಡುವಾಗ ಅವರನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅವರಿಂದಾಗಿ ಜೀವ ಹೋಗಿದೆ, ಅವರಿಂದಾಗಿ ಜೀವ ಹೋಗಿದೆ, ನಿರಪರಾಧಿ ಜೀವ ಅವರಿಂದಾಗಿ ಹೋಗಿದೆ. ಯಾರ ಜೀವ ಹೋಗಬಾರ್ದು? ಈಗ ಕೆಲಸ ಯಾರು ಮಾಡಬೇಕು? ಉಸ್ಮಾನ್ ಅವರ ಇನ್ನೊಂದು ವಿಚಾರ ಆಯ್ತು, ಐ ಅಗ್ರಿ, ಐ ಅಕ್ಸೆಪ್ಟ್ ಯುವರ್ ಪಾಯಿಂಟ್, ನೋಟೆಡ್. ಇನ್ನೊಂದು ಕಡೆ ನನ್ನ ಪಾಯಿಂಟ್ ಏನಿದೆ ಅಂದ್ರೆ, ಆಯ್ತು ಭಾಷಣ ಮಾಡಿದ್ರು, ಪ್ರಚೋದನೆ ಮಾಡಿದ್ರು, ಬಹಿರಂಗ ವೇದಿಕೆಗಳಲ್ಲಿ ಹೇಳಿದ್ರು, ಬಿದ್ದಲ್ಲಿ 10 ಆಗುತ್ತೇವೆ, ಸತ್ತಲ್ಲಿ 1000 ಇದೆಲ್ಲ ಬಂತು ಮಾತು. ಇನ್ನೊಂದು ಕಡೆ ಉಸ್ಮಾನ್ ಕೇಳಿಸ್ಕೊಳ್ಳಿ, ನಿಮ್ಮ ಕಡೆಯಿಂದ ಈ ತರದ ಭಾಷಣಗಳಾಗದೇನೆ ನಾನು ಬ್ಲೇಮ್ ಗೇಮ್ ಮಾಡ್ತಾ ಇಲ್ಲ ಇಲ್ಲಿ. ಆ ತಡೆಯುವ ಪ್ರಯತ್ನಗಳು, ಭಾಷಣಗಳು ಮಾಡ್ದಿರನೆ ಹಿಂದೂ ಹುಡುಗರ ಕೊಲೆಗಳಾಗಿಲ್ವಾ ಅಲ್ಲಿ? ಅದನ್ನು ತಡೆಯುವಂತ ಪ್ರಯತ್ನಗಳನ್ನು ತಾವು ಹೇಗೆ ಮಾಡಿದ್ರಿ? ಇನಿಷಿಯೇಟಿವ್ ಯಾರ್ಯಾರು ತಗೊಂಡ್ರಿ? ಯಾರು ತಪ್ಪು ಮಾಡ್ತಾರೆ ಅವರನ್ನು ಜೈಲಿಗೆ ಬಿಡಿ, ಬೇಲ್ ಕೊಡಬೇಡಿ. ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರನ್ನು ಕೊಳ್ತಾರೆ ಅವರನ್ನು ಬೇಲ್ ಕೊಡಬೇಡಿ. ಯಾವಾಗ 3 ತಿಂಗಳಲ್ಲಿ ಬೇಲ್ ಆಗ್ತದೆ? ಅವರಿಗೆ ಜೀವಾದಿ ಶಿಕ್ಷೆ ಕೊಡಿ. ಯಾವ ಧರ್ಮದಲ್ಲಿಯೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಎಲ್ಲರೂ ಬದುಕಬೇಕು, ಎಲ್ಲರಿಗೆ ಅವಕಾಶ ಇದೆ. ರಾಜಶೇಖರಾನಂದ ಸ್ವಾಮೀಜಿಗಳೇ, ಯಾರನ್ನು ಕೊಲ್ಬೇಡಿ, ಯಾರ ತಾಯಿಯ ಮಕ್ಕಳನ್ನು ಕೊಲ್ಬೇಡಿ. ರಾಜಶೇಖರಾನಂದ ಸ್ವಾಮೀಜಿಗಳೇ, ನಾನು ಪಾಯಿಂಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ಇಲ್ಲಿ ಧಾರ್ಮಿಕವಾಗಿ ನಾನು ಇದ್ರ ಬಗ್ಗೆ ನನ್ನೊಂದು ಕಾಳಜಿಯಿಂದ ಕುತೂಹಲದಿಂದ ಕೂಡ ಕೇಳ್ತಾ ಇದ್ದೀನಿ. ಸಾವಿರಾರು ವರ್ಷಗಳ ಇತಿಹಾಸ ಎರಡೂ ಧರ್ಮಗಳಿಗಿವೆ.
ಇಸ್ಲಾಂ ಧರ್ಮಕ್ಕಿಂತ ಪ್ರಾಚೀನ ಧರ್ಮ ನಮ್ಮದು ಕೂಡ ಇದೆ. ಯಾರ್ಯಾರೋ ಬಂದು ದಾಳಿಕೋರರು ಬಂದು ಹೋಗಿದ್ದಾರೆ ನಮ್ಮಲ್ಲಿ, ಗಜನಿ, ಗೋರಿ, ಎಷ್ಟೆಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ನಮ್ಮ ಧರ್ಮವನ್ನು ಅಲುಗಾಡ್ಸೋಕ್ಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಇಸ್ಲಾಂ ಧರ್ಮ ಕೂಡ ಅಪಾಯದಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಸೋ. ಇದ್ದಾಗ ಯಾರದ್ದೋ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿಯೇ ಇಂಥ ಕೊಲೆಗಳನ್ನು ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ವಾ ಅಂತ. ಪ್ರಸ್ತುತವಾದಂತಹ ಪ್ರಶ್ನೆಯಲ್ಲಿ ನಮ್ಗೆ ಕಾಣಸಿಗುವಂತದ್ದು ಈಗ ಪ್ರಚೋದನೆಯಲ್ಲಿ ಆಗ್ತದೆ ಅಂತಲಾದರೆ ತಾವು ಇದರ ಹಿಂದಿನ ಪ್ರಕರಣವನ್ನ ಗಮನಿಸಿದಾಗ, ಅರ್ಥಾತ್ ಸುಹಾಸ್ ಶೆಟ್ಟಿಯ ಪ್ರಕರಣವನ್ನ ಗಮನಿಸಿದಾಗ ಯಾವ ಪ್ರಚೋದನೆಗೆ ಇದು ಒಳಗಾಯಿತು ಎನ್ನುವುದನ್ನ ಕಾಣಬೇಕು. ಈಗ ಒಂದು ವೇಳೆ ಸುಹಾಸ್ ಶೆಟ್ಟಿ ಪ್ರಕರಣ ಆಗದೆ ಇರ್ತಿದ್ರೆ, ನೋಡಿ ಮುಸಲ್ಮಾನ ಸಮುದಾಯ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಫಾಜಿಲ್ ಹತ್ಯೆ ಆದ ನಂತರ ಆ ಕೇಸು ನ್ಯಾಯಾಲಯಕ್ಕೆ ಹೋಗಿದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಆ ಕಟಕಟೆಯಿಂದ ಮೇಲಿನ ತೀರ್ಮಾನ ಇರೋದು ಮನುಷ್ಯನಲ್ಲಿ. ಅಂದ್ರೆ ನ್ಯಾಯದಾನ ಸಣ್ಣದಾಗಿ ಸಮಾನವಾಗಿ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಇವರು ಏನ್ ತೀರ್ಮಾನ ತಗೊಳ್ತಾರೋ ಅದು ನೆಕ್ಸ್ಟ್